ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈಕ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಶುರು ಮಾಡಿದ್ದು ಈ ಚಾನಲ್ಗೆ ಇವತ್ತು 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಇದು ನಾನು ಸ್ವಲ್ಪ ಮುಂಚೆನೇ ಮಾಡಬೇಕಾಗಿತ್ತು, ಯಾಕಂದರೆ 1000 ಜನ ಸಬ್ಸ್ಕ್ರೈಬರ್ಸ್ ಆಗಿ ಆಲ್ಮೋಸ್ಟ್ ಒಂದು 10-15 ಡೇಸ್ ಆಗೋಯಿತು. ಸೊ ಅದಕ್ಕಿಂತ ಮುಂಚೆನೇ ಮಾಡಬೇಕಿತ್ತು, ಬಟ್ ಆಗಿರಲಿಲ್ಲ. ಸೊ ಆ ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಮುಖಾಂತರ ನಾನು ಹೇಳೋದಿಷ್ಟೇ, ಯಾರೆಲ್ಲ ನನ್ನ ಚಾನಲ್ನ ನಂಬಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ನನಗೆ ಸಪೋರ್ಟ್ ಕೊಡ್ತಾ ಇದ್ದೀರೋ, ಸೊ ಅವರಿಗೆಲ್ಲ ಬೈ ಹಾರ್ಟಿಂದ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಯಾಕೆ ಅಂತಂತಂದರೆ 1000 ಜನ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟದ ವಿಚಾರನೇ. ನಂಗೆ ಗೊತ್ತಿಲ್ಲ ಬೇರೆಯವರೆಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ತಾರೆ ಅಂತೇಳಿ, ಯಾಕೆಂತಂದರೆ ನನಗೂ ಕೂಡ ಇದು ಅಷ್ಟು ಈಸಿಯಾಗಿ ಬಂದಿಲ್ಲ. ಬಟ್ ಏನಂತಂದರೆ ಒಂದು ಸ್ವಲ್ಪ ಬೇಗನೆ ನನಗೆ ಈ ಸಪೋರ್ಟ್ ಸಿಕ್ಕಿದೆ. ಯಾಕಂದರೆ ನನ್ನ ಫ್ರೆಂಡ್ಸು ಕೂಡ ಸ್ವಲ್ಪ ಜನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡು ಕಂಟೆಂಟ್ನ ಕೊಡ್ತಾ ಇದ್ದಾರೆ. ಬಟ್ ಅವರಿಗೆ 2-3 ವರ್ಷ ಆದಮೇಲೆ ಒಂದು 1000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದು. ಸೊ ಅವರೆಲ್ಲ ಹೇಳಿದರು 1000 ಜನ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ ಅಂತೇಳಿ. ಬಟ್ ಅದನ್ನು ಕಂಪೇರ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಬೇಗನೆ ನನಗೆ 1000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ನನಗೆ ಅವಾಗ ಅನ್ನಿಸ್ತು, ಸೊ ಜನರಿಗೆ ನಾವು ಒಂದು ಒಳ್ಳೆ ಕಂಟೆಂಟ್ ಕೊಟ್ಟರೆ, ಸೊ ಒಂದು ವ್ಯಾಲ್ಯೂನ ಪ್ರೊವೈಡ್ ಮಾಡಿದ್ರೆ, ಸೊ ಖಂಡಿತವಾಗಿ ಅವರು ನಮ್ಮನ್ನ ನಂಬ್ತಾರೆ, ನಮಗೆ ಸಪೋರ್ಟ್ ಕೊಡ್ತಾರೆ ಅಂತೇಳಿ ನಂಗೆ ಅದ್ರ ಮುಖಾಂತರ ಗೊತ್ತಾಯಿತು. ಸ್ಟಾರ್ಟಿಂಗಲ್ಲಿ ನಾನು ನೆಲದ ಮೇಲೆ ಕೂತ್ಕೊಂಡು ವೀಡಿಯೋಸ್ನ ಶುರು ಮಾಡಿದ್ದು. ನೀವು ನೋಡ್ಬೋದು, ಇದೇ ಮನೆಯಲ್ಲಿ ಇಲ್ಲೊಂದು ಡೋರ್ ಇದೆ, ಇದೊಂದು ಗೋಡೆ ಅಷ್ಟೇ. ನಾನೊಂದು ಚಿಕ್ಕ ಮನೆಯಲ್ಲಿರೋದು ಬೆಂಗಳೂರಲ್ಲಿ. ಇಲ್ಲಿಂದ ಏನೋ ಒಂದು ನೆಲದ ಮೇಲೆ ಕೂತ್ಕೊಂಡು ನಾನು ಶುರು ಮಾಡಿದ್ದು ಕಂಟೆಂಟ್ನ, ಒಂದು ಮೊಬೈಲ್ ಇಟ್ಟು ಇದನ್ನು ಮಾಡಿಕೊಂಡು. ಬಟ್ ಅಲ್ಲಿಂದ ಇಲ್ಲಿಗೆ ನಂದು ಜರ್ನಿ ತುಂಬ ಚೆನ್ನಾಗಿ ನನಗೆ ಏನೋ ಪಾಠ ಕಲಿಸಿದೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಹೊಸ ವಿಷಯಗಳನ್ನು ಕಲ್ತಿದ್ದೀನಿ. ಇವಾಗ ಸದ್ಯಕ್ಕೆ ಒಂದು ಚಿಕ್ಕದಾಗಿ ಒಂದು ಟೇಬಲ್ ಸೆಟಪ್ ಮಾಡಿಕೊಂಡು ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ನಿಮ್ಮ ಸಪೋರ್ಟಿಂದನೇ ಬಂದಿದ್ದು. ಸೊ ಹೀಗೆ ನಿಮ್ಮ ಸಪೋರ್ಟ್ ಇತ್ತು ಅಂತಂದರೆ ಖಂಡಿತವಾಗಿ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಫೀಲ್ಡಲ್ಲಿ ಒಂದು ಒಳ್ಳೆಯ ಕಂಟೆಂಟ್ಗಳನ್ನು ಕೊಡೋವಂಥ ಒಂದು ಜವಾಬ್ದಾರಿ ನಂದಾಗಿರುತ್ತೆ. ಸೊ ಖಂಡಿತ ನಾನು ಆ ಜವಾಬ್ದಾರಿ ಹೊತ್ಕೊಂಡು ಕಂಟೆಂಟ್ನ ಕೊಡ್ತಾ ಹೋಗ್ತೀನಿ. ಸೊ ಎನಿವೇಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸಪೋರ್ಟ್. ಆ್ಯಂಡ್ ಸೊ ಏನಿಲ್ಲ, ನಾನು ಈ ಒಂದು ಚಾನಲ್ ಬಗ್ಗೆ ಹೇಳಬೇಕಂತಂದರೆ ನಾನೊಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡ್ಕೊಂಡು ಏನು ನಾನು ಈ ಚಾನಲ್ನ ಶುರು ಮಾಡಿರಲಿಲ್ಲ. ನಿಜವಾಗ್ಲೂ ಏನಂತಂದರೆ ನಾನೊಂದು ಏನೋ ಕಲಿತಾ ಇದ್ದೆ, ಡಿಜಿಟಲ್ ಮಾರ್ಕೆಟಿಂಗ್ ಕಲಿತಾ ಇದ್ದೆ. ಸೊ ಆ ಕಲಿತಿರೋ ಟೈಮಲ್ಲಿ ಏನೋ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿ ನಾನು ಅಪ್ಲೋಡ್ ಮಾಡೋಣ ಅಂತ ಅನ್ನಿಸ್ತು. ಅದು ಏನಕ್ಕೆ ಚಾನಲ್ನ ಸ್ಟಾರ್ಟ್ ಮಾಡಬೇಕಂತ ಅನ್ನಿಸ್ತು ಅಂತಂದರೆ ಅದಕ್ಕೊಂದು ರೀಸನ್ ಕೊಟ್ಬಿಡ್ತೀನಿ. ಸೊ ಈಗ ಮಾಮೂಲಿ ನಾವೇನಾದರೂ ಒಂದು ವಿಚಾರನ ಕಲಿತಾ ಇದ್ದೀವಿ, ಏನೋ ಒಂದು ಸ್ಕಿಲ್ ಕಲಿತಾ ಇದ್ದೀವಿ ಅಂತಂದರೆ ಅದು ನಮಗೆ ಮಾತ್ರ ಸೀಮಿತ ಆಗಿತ್ತು ಅಂತಂದರೆ ನಾವು ಲೇಸಿ ಆಗಿಬಿಡ್ತೀವಿ. ಕೆಲವೊಂದು ಸರಿ ಇನ್ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೋದು. ಸೊ ಯಾವಾಗೋ ಕಲಿಯೋದು ಯಾವಾಗೋ ಬಿಡೋದು ಮಾಡ್ಬೋದು, ಅಥವಾ ಪರ್ಫೆಕ್ಟಾಗಿ ಕಲಿದೇನೆ ಇರ್ಬೋದು. ಯಾರು ನೋಡ್ತಾರೆ, ಯಾರಿಗೂ ಗೊತ್ತಿಲ್ವಲ್ಲ ನಾನು ಇದನ್ನು ಕಲಿತಾ ಇದ್ದೀನಿ, ಆ ಥರ ಒಂದು ಮೆಂಟಾಲಿಟಿ ಕೆಲವೊಬ್ರಿಗೆ ಇರುತ್ತೆ. ಸೊ ಅಲ್ಲಿ ಏನೋ ಡ್ರಾಪ್ ಮಾಡಿಬಿಡ್ತಾರೆ ಕಲಿಯೋದನ್ನು. ಸೊ ನಾನು ಏನೋ ಒಂದು ಪ್ಲ್ಯಾನ್ ಮಾಡಿದ್ದೆ ಅಂತಂತಂದರೆ, ಸೊ ನಾನು ಏನೋ ಒಂದು ಕಲಿತಾ ಇದ್ದೀನಿ. ಸೊ ಆ ಕಲಿತಾ ಇರೋದನ್ನು ನಾನು ಆನ್ಲೈನಲ್ಲಿ ಕೂಡ ಶೇರ್ ಮಾಡೋಣ. ಸೊ ಯಾರಿಗಾದರೂ ಅದು ಹೆಲ್ಪ್ಫುಲ್ ಆದರೆ, ಯೂಸ್ ಆದರೆ, ಸೊ ಅದನ್ನು ಅವರು ನೋಡ್ತಾರೆ, ಕಲಿತಾರೆ ಅಂತೇಳಿ ಆ ಒಂದು ರೀಸನಿಂದ ಸ್ಟಾರ್ಟ್ ಮಾಡಿದೆ. ಸೊ ಅದ್ರ ಜೊತೆಗೆ ನಾನೇನಾದರೂ ಚಾನಲ್ನ ಸ್ಟಾರ್ಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದೆ ಅಂತಂದರೆ ಅಟ್ಲೀಸ್ಟ್ ನಾನು ಆನ್ಲೈನಲ್ಲಿ ಏನೋ ಮಾಡ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅಲ್ಲೇನೋ ನಾನು ತಪ್ಪು ಅಪ್ಲೋಡ್ ಮಾಡಬಾರ್ದು, ರಾಂಗ್ ಇನ್ಫಾರ್ಮೇಷನ್ ಕೊಡಬಾರ್ದು. ಸೊ ಹಾಗಾಗಿ ನಾನು ಪರ್ಫೆಕ್ಟಾಗಿ ಕಲಿತೀನಿ ಆ ಟೈಮಲ್ಲಿ. ಸೊ ಆ ಒಂದು ರೀಸನ್ಗೋಸ್ಕರ ನಾನು ಈ ಚಾನಲ್ನ ಶುರು ಮಾಡಿದ್ದು. ಬಟ್ ಹೋಗ್ತಾ ಒಂದು ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀರಾ ನೀವು. ಸೊ ಹಾಗಾಗಿ ಈ ಚಾನಲ್ನ ನಾನು ಅಲ್ಲಿಗೆ ಸೀಮಿತ ಮಾಡ್ದೇನೆ. ಸೊ ಇವಾಗ ನಾನು ಸ್ಕಿಲ್ ಕಲ್ತಿದ್ದೀನಿ, ಆದರೂ ಕೂಡ ನಾನು ಈ ಒಂದು ಚಾನಲ್ನ ಇಲ್ಲಿ ನಿಲ್ಲಿಸಿ ಅಥವಾ ಈ ವಿಡಿಯೋಸ್ಗಳನ್ನು ಇಲ್ಲಿ ನಿಲ್ಲಿಸೋದಕ್ಕಿಂತ ಇನ್ನೂ ಮುಂದಿನ ದಿನಗಳಲ್ಲಿ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕನ್ನಡದಲ್ಲಿ ಕೊಡ್ತೀನಿ. ದಯವಿಟ್ಟು ಈ ಸಪೋರ್ಟ್ ಹೀಗೇ ಕಂಟಿನ್ಯೂ ಮಾಡಿ. ಸೊ ಈಗಾಗಲೇ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಬೇಸಿಕ್ಸ್ನ ಶಾರ್ಟ್ಸ್ಗಳಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಏನು ಯೂಟ್ಯೂಬ್ ಶಾರ್ಟ್ಸಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಾಗಲಿ ಅಪ್ಲೋಡ್ ಮಾಡಿದ್ದೀನಿ, ಏನೋ ಬೇಸಿಕ್ಸ್ ವೀಡಿಯೋಗಳನ್ನು. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತಂತಂದರೆ PDF-ಗಳನ್ನು ಕೂಡ ಮಾಡಿಟ್ಟಿದ್ದೀನಿ. ಸೊ ನೀವು ಅದನ್ನ ನನಗೆ ಯಾರಾದರೂ DM ಮಾಡಿದ್ರೆ ಅವ್ರಿಗೆ ಕಳಿಸ್ಕೊಡ್ತೀನಿ. ಸೊ ತುಂಬ ಜನ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ PDF ಕಳಿಸಿ ಅಂತೇಳಿ. ತುಂಬ ಜನ ನಾನು ರಿಪ್ಲೈ ಮಾಡಿದ್ದೀನಿ, ತುಂಬ ಜನಕ್ಕೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಸೊ ದಯವಿಟ್ಟು ನೀವು ಒಂದು ಕೆಲಸ ಮಾಡಿ, ಏನಂತಂದರೆ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಬಯೋದಲ್ಲಿ ಕೊಟ್ಟಿದ್ದೀನಿ, ಯೂಟ್ಯೂಬ್ ಚಾನಲ್ ಬಯೋದಲ್ಲಿ. ದಯವಿಟ್ಟು ನೀವು ಅಲ್ಲಿ ಹೋಗಿ, ಇಲ್ಲಾಂದರೆ ನೀವು ಜಸ್ಟ್ ಏನೋ ಯುವರ್ ಮೈಕ್ ಅಂತೇಳಿ ನೀವು ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಪ್ರಾಬಬ್ಲಿ ನನ್ನ ಏನೋ ಪೇಜ್ ತೋರಿಸ್ಬೋದು. ನೀವು ಅಲ್ಲಿ ನನಗೆ ಡೈರೆಕ್ಟ್ ಮೆಸೇಜ್ ಮಾಡಿದ್ರಿ ಅಂತಂದರೆ ಖಂಡಿತವಾಗಿ ನಾನು ನಿಮಗೆ ಅಲ್ಲಿ ಯಾವುದೆಲ್ಲ PDF ಬೇಕೋ ನಾನು ಅಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನ ಮೆಸೇಜ್ ಮಾಡಿದವರಿಗೆ ನಾನು ರಿಪ್ಲೈ ಕೂಡ ಮಾಡ್ತಾಯಿದ್ದೀನಿ. ತುಂಬ ಜನ ರೋಡ್ ಮ್ಯಾಪ್ನ ಕೇಳಿದ್ರು. ಸೊ ರೋಡ್ ಮ್ಯಾಪ್ ಕೂಡ ಕೊಟ್ಟಿದ್ದೀನಿ. ತುಂಬ ಜನ ಕಲಿತಾ ಇದ್ದಾರೆ. ಸೊ ಏನೋ ನನ್ನಿಂದ ಏನಾದರೂ ಒಂದು ಚಿಕ್ಕ ಹೆಲ್ಪ್ ಆದರೂ ಕೂಡ ಅದು ನನಗೂ ಖುಷಿನೇ. ಆ್ಯಂಡ್ ಅವರಿಗೂ ಕೂಡ ಏನೋ ಒಂದು ಹೆಲ್ಪ್ ಸಿಕ್ಕಂಗಾಗುತ್ತೆ. ನಾನೇನು ದೊಡ್ಡ ಏನೋ ಪರ್ಸನ್ ಅಲ್ಲ ಈ ಫೀಲ್ಡಲ್ಲಿ, ನಾನು ಇವಾಗ ಕಲಿತಾ ಇರೋನೆ. ಏನೋ ನನಗೇನು ಗೊತ್ತಿದೆಯೋ ಅದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಸೊ ಜೊತೆಗೆ ಕಲಿಯೋಣ, ಜೊತೆಗೆ ಬೆಳೆಯೋಣ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇತ್ತು ಅಂತಂದರೆ ಈ ಚಾನಲ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು, ಅಪ್ಡೇಟ್ಗಳನ್ನು. ಸೊ ಯಾಕೆಂತಂದರೆ ಮಾರ್ಕೆಟು ಇಯರ್ ಬೈ ಇಯರ್ ಚೇಂಜ್ ಆಗ್ತಾ ಇದೆ. ಓಕೆ, ಸೊ AI ಬಂದಿದೆ. ಸೊ ಹೊಸ ಟೂಲ್ಸ್ಗಳು ಬಂದಿದೆ. ಸೊ ಏನೋ ಪೇಯ್ಡ್ ಆ್ಯಡ್ಸ್ಗಳಲ್ಲಾಗಲಿ ಅಥವಾ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ಗಳಲ್ಲಾಗಲಿ. ಸೊ
ಮುಂಚಿನ ಥರ ಇಲ್ಲ ಇವಾಗ, ಇದು ಕೂಡ ಅಪ್ಡೇಟ್ ಆಗ್ತಾ ಇದೆ. ಸೊ ಆ ಅಪ್ಡೇಟ್ಗಳನ್ನು ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇರ್ತೀನಿ ಇನ್ಮೇಲೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇತ್ತು ಅಂತಂದರೆ ಸೊ ಖಂಡಿತ ನನ್ನ ಕಡೆಯಿಂದ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗುತ್ತೆ. ಓಕೆ, ಸೊ ಫೈನಲಿ ಥ್ಯಾಂಕ್ ಯು ಫಾರ್ 1000 ಸಬ್ಸ್ಕ್ರೈಬರ್ಸ್. ಸೊ ಕೊನೆಯದಾಗಿ ಹೇಳೋದಿಷ್ಟೇ, ಕಂಟೆಂಟ್ನ ನೋಡಿ ಸೊ ಏನೇ ಚೇಂಜಸ್ ಮಾಡ್ಕೋಬೇಕಿದ್ರು ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಖಂಡಿತ ಮಾಡ್ಕೊಳ್ಳೋಣ. ಅಥವಾ ನಿಮ್ಗೆ ಯಾವುದೇ ರೀತಿ ಹೊಸ ಹೊಸ ಕಂಟೆಂಟ್ಗಳು ಬೇಕು ಅಂತಂದರೆ ಕಮೆಂಟ್ ಮಾಡಿ, ಆ ಒಂದು ಟಾಪಿಕ್ಸ್ಗಳ ಮೇಲೆ ನಾನು ಕಂಟೆಂಟ್ಸ್ನ ಕೊಡ್ತೀನಿ. ಒಟ್ಟಿನಲ್ಲಿ ನಮ್ಮ ಒಂದು ಫೈನಲ್ ಏಮ್ ಒಂದೇ ಆಗಿರಬೇಕು, ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಬೆಳಿಬೇಕು ಅಷ್ಟೇ. ಓಕೆ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ್ಯಂಡ್ ಟೇಕ್ ಕೇರ್, ಬಾಯ್ ಬಾಯ್.